ಅಪ್ಪ ಅಮ್ಮ ಬರೋದ್ ಬೇಡ, ಸಾಕ್ಷಿ ಬೇಡವೇ ಬೇಡ. ಇಲ್ಲಣ್ಣ ಈಗಲೇ ಮದುವೆ ಮಾಡಿಬಿಡತ್ತಾಗ ಏನಾರ ಆಲಿ ಅಂದ್ರೆ, ಇಲ್ಲಣ್ಣ ಈಗಲೇ ಮದುವೆ ಮಾಡಿಬಿಡತ್ತಾಗ ಏನಾರ ಆಲಿ ಅಂದ್ರೆ 8,000 ರೂಪಾಯಿ ಆಗುತ್ತೆ. ನಾವ್ ಯಾರನ್ನು ಕೇಳಲ್ಲ, ಹಂಗೆ ಮಾಡ್ಬೋದು. 8,000 ಕೊಟ್ರೆ ಒಂದೇ ದಿನದಲ್ಲಿ ಆಗುತ್ತೆ ರಿಜಿಸ್ಟರ್ ಮ್ಯಾರೇಜ್. ಇದು ತಿಪಟೂರು ಸಬ್ ರಿಜಿಸ್ಟ್ರಾರ್ ಕಚೇರಿಯ ಕರ್ಮಕಾಂಡ. ಪ್ರಜಾಶಕ್ತಿ ಸ್ಟಿಂಗ್ನಲ್ಲಿ ಬಯಲಾಯಿತು ಸಬ್ ರಿಜಿಸ್ಟ್ರಾರ್ ಕಳ್ಳಾಟ. ಎಸ್ ವೀಕ್ಷಕರೇ, ಅಪ್ಪ ಅಮ್ಮ ಬರ್ಬೇಕಂತಿಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಇರಬೇಕು ಅಂತಾನೂ ಇಲ್ಲ, ಇನ್ನು ಸಾಕ್ಷಿಗಳು ಬೇಕು ಅಂತಾನೂ ಇಲ್ವೇ ಇಲ್ಲ. ಬರೀ 8,000 ಕೊಟ್ಟರೆ ಸಾಕು, ಯಾರು ಬೇಕಾದ್ರೂ ಈಸಿಯಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಒಂದೇ ದಿನದಲ್ಲಿ ಸರ್ಟಿಫಿಕೇಟ್ ತಗೊಂಡು ಹೋಗ್ಬಹುದು. ಹೌದು, ಅಚ್ಚರಿ ಅನಿಸಿದ್ರೋ ಇದು ಸತ್ಯ. ಇದು ತಿಪಟೂರು ಸಬ್ ರಿಜಿಸ್ಟ್ರಾರ್ ಕಚೇರಿಯ ಕರ್ಮಕಾಂಡ. ನಿಮ್ಮ ಪ್ರಜಾಶಕ್ತಿ ಟಿವಿ ನಡೆಸಿದ ಸ್ಟಿಂಗ್ ಆಪರೇಷನ್ ವೇಳೆ ತಿಪಟೂರು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಡೆಯುತ್ತಿರುವ ಬ್ರೋಕರ್ಗಳ ಅಟ್ಟಹಾಸ ಮತ್ತು ಕಳ್ಳಾಟ ಬಯಲಾಗಿದೆ. ವೀಕ್ಷಕರೇ, ಪ್ರೀತಿ ಪ್ರೇಮ ಅಂತ ಅಪ್ಪ ಅಮ್ಮನನ್ನ ಬಿಟ್ಟು ಓಡಿ ಹೋಗೋ ಪ್ರೇಮಿಗಳು ಕೊನೆಗೆ ರಿಜಿಸ್ಟರ್ ಮದುವೆಯಾಗೋಕೆ ಓಡಾಡ್ತಾರೆ. ಅಪ್ಪ ಅಮ್ಮ ಬರೋದಿಲ್ಲ, ಸಾಕ್ಷಿಗಳಾಗಿ ಬರೋದಕ್ಕೂ ಯಾರು ಮುಂದೆ ಬರೋದಿಲ್ಲ ಅಂತ ಪರದಾಡ್ತಾರೆ. ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಬ್ರೋಕರ್ಗಳು ತಿಪಟೂರು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಹೊಸ ಬಿಸಿನೆಸ್ ಅನ್ನೇ ಶುರು ಮಾಡಿಕೊಂಡು ಬಿಟ್ಟಿದ್ದಾರೆ. ತಿಪಟೂರಿನ ನೋಂದಣಿ ಮತ್ತು ಮುದ್ರಣ ಕಚೇರಿಯಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಂದ್ರೆ ನೀವು ಹೆಚ್ಚೇನು ತಲೆ ಕೆಡಿಸಿಕೊಳ್ಬೇಕಿಲ್ಲ. ಈ ಬ್ರೋಕರ್ಗಳ ಕೈಯಲ್ಲಿ 8,000 ರೂಪಾಯಿಯನ್ನ ಇಟ್ಟು ಬಿಟ್ರೆ ಸಾಕು, ನಿಮ್ಮ ಕುಲ ಯಾವುದು ಅಂತ ಕೇಳಲ್ಲ, ಗೋತ್ರ ಯಾವುದು ಅಂತಾನೂ ಕೇಳೋದಿಲ್ಲ. ಒಂದೇ ದಿನದಲ್ಲಿ ಮದುವೆ ಮಾಡಿಸಿಕೊಟ್ಟು ಬಿಡ್ತಾರೆ. ಜೊತೆಗೆ ಅದೇ ದಿನ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಕ್ಕಿಬಿಡುತ್ತೆ. ತಿಪಟೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಡೆಯುತ್ತಿರುವ ಬ್ರೋಕರ್ಗಳ ಈ ಬದ್ಮಾಶ್ ದಂಧೆ ಬೆಳಕಿಗೆ ಬಂದಿದ್ದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಸ್ಟಿಂಗ್ ಆಪರೇಷನ್ ನಲ್ಲಿ. ತಿಪಟೂರು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಬ್ರೋಕರ್ಗಳ ಹಾವಳಿಯ ಬಗ್ಗೆ ಮನದಟ್ಟು ಮಾಡಿಕೊಂಡ ನಮ್ಮ ಪ್ರತಿನಿಧಿ ಅಲ್ಲಿಯೇ ಇದ್ದ ಒಬ್ಬ ದಲ್ಲಾಳಿಯನ್ನ ಮಾತನಾಡಿಸಲು ಮುಂದಾಗ್ತಾರೆ. ಸರ್, ಒಂದು ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬೇಕಿತ್ತು. ನಮ್ದೇ ಸ್ನೇಹಿತ ಹುಡುಗಿ ಕರೆದುಕೊಂಡು ಓಡಿ ಬಂದಿದ್ದಾನೆ. ಅಪ್ಪ ಅಮ್ಮ ಒಪ್ತಾ ಇಲ್ಲ, ಹೇಗಾದ್ರೂ ಮಾಡಿ ಮದುವೆ ಮಾಡಿಸಿಕೊಡಿ ಸರ್ ಅಂತ ಕೇಳ್ತಾರೆ. ಆಗ ಆ ಬ್ರೋಕರ್ ಕೊಟ್ಟ ಉತ್ತರ ನಿಜಕ್ಕೂ ಶಾಕಿಂಗ್ ಆಗಿತ್ತು. ಇಲ್ಲಣ್ಣ ಈಗಲೇ ಮದುವೆ ಮಾಡಿಬಿಡತ್ತಾಗ ಏನಾರ ಆಲಿ ಅಂದ್ರೆ, ಇಲ್ಲಣ್ಣ ಈಗಲೇ ಮದುವೆ ಮಾಡಿಬಿಡತ್ತಾಗ ಏನಾರ ಆಲಿ ಅಂದ್ರೆ 8,000 ರೂಪಾಯಿ ಆಗುತ್ತೆ. ನಾವ್ ಯಾರನ್ನು ಕೇಳಲ್ಲ, ಹಂಗೆ ಮಾಡ್ಬೋದು. ಏನು ತೊಂದರೆ ಇಲ್ಲ ಸರ್, ಒಂದೇ ದಿನದಲ್ಲಿಯೇ ಮದುವೆಯನ್ನ ಮಾಡಿಸಿಕೊಡ್ತೀನಿ. ತಂದೆ ತಾಯಿ ಯಾರು ಬರಬೇಕು ಅಂತಿಲ್ಲ. ನೀವು 8,000 ರೂಪಾಯಿ ಕೊಟ್ಟರೆ ಸಾಕು, ಎಲ್ಲವೂ ಚಕಾಚಕ್ ಅಂತ ಕೆಲಸ ಆಗುತ್ತೆ. ಇಲ್ಲಾಂದ್ರೆ ನೀವು ಅಪ್ಲಿಕೇಶನ್ ಹಾಕಿ 1 ತಿಂಗಳು ವೇಟ್ ಮಾಡಬೇಕು. ಅದಕ್ಕೆ ಕೇವಲ 2,000 ಆಗುತ್ತೆ. ಆದ್ರೆ 1 ತಿಂಗಳ ಒಳಗಾಗಿ ಇಬ್ಬರಲ್ಲಿ ಒಬ್ಬರ ಪೋಷಕರು ಬಂದು ಆಕ್ಷೇಪಣೆ ವ್ಯಕ್ತಪಡಿಸಿದ್ರು ಮದುವೆ ಕ್ಯಾನ್ಸಲ್ ಆಗುತ್ತೆ. ಹೀಗಾಗಿ ಅದೆಲ್ಲ ತಕರಾರು ಬೇಡ ಅನ್ನೋದಾದ್ರೆ 8,000 ರೂಪಾಯಿ ಕೊಡಿ, ಒಂದೇ ದಿನದಲ್ಲಿ ಮದುವೆ ಮಾಡಿಸ್ತೀನಿ, ಅವತ್ತೇ ನಿಮ್ಮ ಕೈಗೆ ಸರ್ಟಿಫಿಕೇಟ್ ಕೊಡಿಸ್ತೀನಿ ಅಂತ ಈ ಬ್ರೋಕರ್ ಫುಲ್ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾನೆ. ಮ್ಯಾರೇಜ್ ಹುಡುಗ ಹುಡುಗಿ ಆಧಾರ್ ಕಾರ್ಡ್, ಹುಡುಗ ಹುಡುಗಿ SLC ಮಾರ್ಕ್ಸ್ ಕಾರ್ಡ್, ಹುಡುಗಿ ಮನೆ ಕಡೆ ಯಾರು ಬರ್ತಾರೆ? ಇಬ್ರು ಮನೆ ಕಡೆ. ಇನ್ನೊಂದು 2 ನಿಮಿಷ. ಹುಡುಗ ಮನೆ ಕಡೆ ಇಬ್ರು ಮನೆ ಕಡೆ ಯಾರು ಬರಲ್ಲ. ಸರಿ, ಸಾಕ್ಷಿಗೆ 3 ಜನ ಕರ್ಕೊಂಡ್ಬರ್ತಾರೆ. ಯಾರು ಫ್ರೆಂಡ್ಸ್? ನಾನು ಅಪ್ಲಿಕೇಶನ್ ಮುಂಚೆನೇ ಈಗ ನೀನು ಸ್ಪೆಷಲ್ ಮ್ಯಾರೇಜ್ ಆದರೆ ಅಪ್ಲಿಕೇಶನ್ ಹಾಕಿ ಮಾಡ್ಕೊ. 1 ತಿಂಗಳಾದ್ಮೇಲೆ ನೋಟಿಸ್ ಬೋರ್ಡಿಗೆ ಹಾಕ್ತೀವಿ. ಯಾರು ಒಬ್ಜೆಕ್ಷನ್ ಮಾಡಲಿಲ್ಲ ಅಂದ್ರೆ ಮ್ಯಾರೇಜ್ ಮಾಡ್ತೀವಿ, ಆಯಿತಾ? ಇಲ್ಲಣ್ಣ ಈಗಲೇ ಮದುವೆ ಮಾಡಿಬಿಡತ್ತಾಗ ಏನಾರ ಆಲಿ ಅಂದರೆ 8,000 ರೂಪಾಯಿ ಆಗುತ್ತೆ. ನಾವು ಯಾರನ್ನು ಕೇಳಲ್ಲ, ಹಂಗೆ ಮಾಡ್ಬೋದು. ಇಲ್ಲ 1 ತಿಂಗಳು ನೋಟಿಸ್ ಬೋರ್ಡ್ಗೆ ಹಾಕಿರ್ತೀವಿ. ಹುಡುಗ ಹುಡುಗಿ ಮನೆ ಯಾರಾದ್ರೂ ಬಂದು ಅಬ್ಜೆಕ್ಷನ್ ಮಾಡಿದರೆ ಮತ್ತೆ ಸ್ಟೇಷನಿಗೆ ಕಂಪ್ಲೇಂಟ್ ಹಾಕ್ತೀವಿ. ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ತೀರ್ಮಾನ ಮಾಡ್ಕೊಂಬಂದರೆ 1 ತಿಂಗಳಾದ್ಮೇಲೆ ಮ್ಯಾರೇಜ್ ಮಾಡ್ತೀವಿ. ಅದಕ್ಕಾದ್ರೆ ನಿನಗೆ 2,000 ಮುಗಿದೋಗುತ್ತೆ.
ಇದಕ್ಕೆ 6,000 ಎಕ್ಸ್ಟ್ರಾ ಹಾಂ ಒಂದೇ ದಿವಸದಲ್ಲಿ ಆಗುತ್ತೆ 6,000 ಒಂದು ಗಂಟೆಗೆ ಮುಗಿಸಿ ಸರ್ಟಿಫಿಕೇಟು ಕೈಗೆ ಕೊಟ್ಟು ಕಳಿಸ್ತಾ ಇರ್ತೀವಿ ಒರಿಜಿನಲ್. ನಿನಗೆ ಹೆಂಗೆ ಅನುಕೂಲ ಆಗ್ತದೆ ನೀವು ಹಂಗೆ ಮಾಡ್ಕೊಂಡು ಮಾಡಿಸೋದು. ನನ್ನ ನಂಬರ್ ತರ ಹೇಳ್ತೀನಿ. 8088344452. ಹುಡುಗಿ ಮದುವೆ ಆಗೈತಾ? ಯಾವತ್ತ? 12ನೇ ತಾರೀಕು ಆಯ್ತು. ಮತ್ತೆ ಗೊತ್ತಾಯ್ತಾನೆ ಹುಡುಗಿ ಮಂದಿಗೆಲ್ಲವ ಗೊತ್ತಾಗೈತೆ. ಬಟ್ ಅದೇ ನಾವು ರಿಜಿಸ್ಟರ್ ಅಪ್ಲಿಕೇಶನ್ ಹಾಕ್ಬೇಕೇನೋ ಅಂದ್ಕೊಂಡು ಸ್ವಲ್ಪ ಹಿಂದೇಟ್ ಆಗುತ್ತೆ. ಅಪ್ಲಿಕೇಶನ್ ಹಾಕ್ಬೇಕು. ಹುಡುಗಿ ಮನೆ ಕಡೆ ಬರಲಿಲ್ಲ ಅಂದ್ರೆ ಅಪ್ಲಿಕೇಶನ್ನೇ ಹಾಕಿ ಸ್ಪೆಷಲ್ ಮ್ಯಾರೇಜ್ ಅಂತ ಮಾಡ್ತೀವಿ ನಾವು. ಒಟ್ಟಿಗೆ ನೋಟಿಸ್ ಬೋರ್ಡ್ಗೆ ಹಾಕಿ ಅದರಲ್ಲೂ ಯಾರು ಅಬ್ಜೆಕ್ಷನ್ ಮಾಡಿ ಗೊತ್ತಿರೋರು ಯಾರು ಹುಡುಗಿ ಅಂತ ನೋಡಿ ಅವ್ರ ಮನೆಯವ್ರಿಗೆ ಹೇಳಿ ಅವ್ರೇನಾರ ಬಂದು ಸಾಯಬತ್ತು ಅಬ್ಜೆಕ್ಷನ್ ಹಾಕಿದ್ರೆ ಮತ್ತು ರಿಜಿಸ್ಟ್ರ್ ನಿಲ್ಲಿಸ್ಬಿಟ್ಟು ಸ್ಟೇಷನಿಗೆ ಹಾಕ್ತೀವಿ. ಸ್ಟೇಷನಿಂದ ನೀವು ಅಲ್ಲಿ ತೀರ್ಮಾನ ಮಾಡ್ಕೊಂಡು ಅಲ್ಲೊಂದು NOC ತಂದು ಸ್ಟೇಷನಿಂದ ಯಾರು ಬೇಡ ಅವಾಗ ಹುಡುಗಿ ಬಂದು ಇಬ್ಬರೇ ಮ್ಯಾರೇಜ್ ಮಾಡ್ಕೊಂಡು ಹೋಗ್ಬೋದು. ಇದಕ್ಕಾದ್ರೆ 3 ಜನ ಸಾಕ್ಷಿ. ಅದಕ್ಕೂ 3 ಜನ ಬೇಕು ಅವಾಗ್ಲೂ. ಅಂದ್ರೆ ಇವರೇ ಬೇಕು. ಹುಡುಗಿ ಮನೆಯವ್ರು ಕೇಳಲ್ಲ. ಅಬ್ಬಬ್ಬ, ತಿಪಟೂರು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಡೆಯುತ್ತಿರುವ ಈ ದಂಧೆಯ ಬಗ್ಗೆ ಕೇಳಿ ನಾವೇ ಒಂದು ಕ್ಷಣ ಶಾಕ್ ಆಗಿದ್ವಿ. ಪ್ರೀತಿ ಪ್ರೇಮ ಅನ್ನೋ ಇಲ್ಲದ ಹುಚ್ಚಿಗೆ ಬಿದ್ದು ಅಪ್ಪ ಅಮ್ಮನನ್ನೇ ಬಿಟ್ಟು ಓಡಿ ಹೋಗೋ ಅದೆಷ್ಟು ಹದಿಹರಿಯದ ಹುಡುಗಿಯರು ಈ ರೀತಿ ಒಂದೇ ದಿನದಲ್ಲಿ ಮದುವೆಯಾಗಿ ನಂತರ ಹೊಂದಾಣಿಕೆಯಾಗದೆ ಬೇರೆ ಬೇರೆಯಾಗಿರುವ ಅದೆಷ್ಟು ಪ್ರಸಂಗಗಳಿವೆ. ಹೀಗಾಗಿ ಕಾನೂನು ಪ್ರಕಾರ ಆಗಬೇಕಾಗಿರೋ ರಿಜಿಸ್ಟರ್ ಮ್ಯಾರೇಜ್ ಪ್ರಕ್ರಿಯೆಯನ್ನ ಈ ರೀತಿ ಇಲ್ಲೀಗಲ್ ಆಗಿ ಮಾಡುತ್ತಾ ದಂಧೆ ಮಾಡಿಕೊಂಡಿರುವ ಬ್ರೋಕರ್ಗಳಿಗೆ ಸಂಬಂಧಪಟ್ಟ ಇಲಾಖೆ ಕೂಡಲೇ ಕಡಿವಾಣವನ್ನ ಹಾಕಬೇಕಿದೆ. ಇಲ್ಲವಾದಲ್ಲಿ ಮತ್ತಷ್ಟು ಹುಡುಗಿಯರ ಜೀವನ ಹಾಳಾಗುವುದರಲ್ಲಿ ಡೌಟೇ ಇಲ್ಲ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತಿಪಟೂರು.